ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಳ್ಳಾರಿ ತಾಲೂಕಿನ ಕುಡುತಿನಿ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಇದೇ ತಿಂಗಳು 17ನೇ ತಾರೀಕಿನೊಳಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಸಭೆಯನ್ನ ಕರೆದು ರೈತರ ಸಮಸ್ಯೆಯನ್ನ ಪರಿಹರಿಸಿದೆ. ಹೋದಲ್ಲಿ ಮೇ 20ರಂದು ಹೊಸಪೇಟೆಯಲ್ಲಿ ನಡೆಯುವ ರಾಜ್ಯ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲಾಗಿದೆ ಎಂದು ರೈತ ನಾಯಕ ಹಾಗೂ ಪ್ರಜಾ ಪರಿವರ್ತನಾ ವೇದಿಕೆ ರಾಜ್ಯ ಅಧ್ಯಕ್ಷ ಆನಂದ್ ಕುಮಾರ್ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಎಚ್ಚರಿಸಿದರು. ಅವರು ಇಂದು ಕುಡುತಿನಿ ಪಟ್ಟಣದಲ್ಲಿ ರೈತರ ಜಮೀನಿಗೆ ನ್ಯಾಯಯುತ ಬೆಲೆಯನ್ನ ಒದಗಿಸಿಕೊಡುವಂತೆ ಸಿಪಿಐಎಂ ಪ್ರಜಾ ಪರಿವರ್ತನಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ಸಂಘಟನೆಗಳ ಸಹಾಯದಿಂದ ಹಮ್ಮಿಕೊಂಡಿದ್ದ ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದರು. ಕುಡುತಿನಿ, ಹೊರಗಿನ ಡೋಣಿ, ಜಾನೆಕುಂಟೆ, ವೇಣಿ, ವೀರಾಪುರ ಗ್ರಾಮಗಳ ರೈತರಿಂದ ಕೆಐಡಿಬಿಯು, ಎನ್ಎಂಡಿಸಿ, ಮಿತ್ತಲ್ ಹಾಗೂ ಬ್ರಾಹ್ಮಣಿ ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡ ಜಮೀನಿಗೆ ನ್ಯಾಯಯುತವಾದ ಬೆಲೆಯನ್ನ ನೀಡಬೇಕು ಅಂತ ಮೇಲ್ಕಂಡ ಗ್ರಾಮಗಳ ರೈತರು ಕಳೆದ 800ಕ್ಕೂ ದಿನಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ರು. ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ. ಬಳ್ಳಾರಿ ಜಿಲ್ಲಾ ನ್ಯಾಯಾಲಯ ಆದೇಶದ ಪ್ರಕಾರ ಎಕರೆಗೆ 1,01,00,000 ರೂಪಾಯಿಗಳ ಪರಿಹಾರವನ್ನು ಕೊಡಲು ಆದೇಶಿಸುತ್ತೆ. ಅದನ್ನು ಕೂಡ ಕೊಟ್ಟಿರುವುದಿಲ್ಲ. ಇದು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ರಾಜ್ಯ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಭೂ ಸಂತ್ರಸ್ತ ರೈತರ ಬೇಡಿಕೆಗಳನ್ನು ಪರಿಹರಿಸಲು ಇನ್ನು 1 ವಾರದಲ್ಲಿ ಶಾಸಕರು, ಸಂಸದರು ಮತ್ತು ರೈತ ಮುಖಂಡರುಗಳ ಸಭೆಯನ್ನ ಕರೆದು ಹಾಗೂ ಸರ್ಕಾರದ ಮಟ್ಟದಲ್ಲಿ ಮಾತುಕತೆಯನ್ನ ನಡೆಸಲಾಗಿದೆ ಎಂಬ ಜಿಲ್ಲಾಧಿಕಾರಿಗಳ ಭರವಸೆಯಿಂದ ರಸ್ತೆ ತಡೆ ಚಳವಳಿಯನ್ನು ಹಿಂಪಡೆದುಕೊಂಡಿದ್ದಾರೆ. ಸರ್ ಇನ್ನು 2 ದಿನದೊಳಗಾಗಿ ಆ ಸಭೆಯಲ್ಲಿ ನಿಮ್ಮ ಬೇಡಿಕೆಗಳ ಬಗ್ಗೆ ಪರಿಶೀಲನೆ ಮಾಡ್ತೀವಿ. 2 ದಿನ ಟೈಮ್ ಕೊಡಿ. 2 ದಿನದಲ್ಲಿ ನಿಮಗೆ ಜಿಲ್ಲಾಧಿಕಾರಿಗಳಲ್ಲಿ ಮೀಟಿಂಗ್ ಮಾಡಿಸ್ತೀವಿ. ಒಬ್ಬ ದಂಡಾಧಿಕಾರಿಯಾಗಿ ಹೇಳ್ತಾ ಇದ್ದೀನಿ, ಇದು ನಾನು ಹೇಳ್ತಿರೋದು ಸತ್ಯ. ಅದು ನಡೆಯುತ್ತೆ ಮೀಟಿಂಗು. 2 ದಿನ ಟೈಮ್ ಕೊಡಿ. ನಿಮಗೆ ಮಂಗಳವಾರದೊಳಗಾಗಿ ನಾನು ಮೀಟಿಂಗ್ ಏರ್ಪಡಿಸಿಕೊಡ್ತೀನಿ. ಈಗ ಸುಮಾರು 869 ದಿನದಿಂದ ಏನು ರೈತರು ಕುಡುತಿನಿಯಲ್ಲಿ ಭೂಮಿ ಕಳ್ಕೊಂಡು, ಅಂದರೆ ಕಾರ್ಖಾನೆಗಳಿಗೆ ಭೂಮಿಯನ್ನು ಕೊಟ್ಟು ನಮಗೆ ಕಾರ್ಖಾನೆ ಆಗುತ್ತೆ ಅನ್ನೋ ಒಂದು ಆಸೆ ಮೇಲೆ ಒಂದು 5 ವರ್ಷ ವೇಟ್ ಮಾಡಿದರು. ಆದರೂ ಕೂಡ ಕಾರ್ಖಾನೆ ಅವರು ಸ್ವಾಧೀನಪಡಿಸ್ಕೊಳ್ಳೋಂಥ ಟೈಮಲ್ಲಿ ಅದಕ್ಕೆ ಅವರೇ ನಿರ್ಧಾರ ಮಾಡಿ ಡಿ.ಸಿ ಅವರು, ಮಾನ್ಯ ಡಿ.ಸಿ ಅವರು ಹಾಗೂ ಸರ್ಕಾರನೇ ಇದಕ್ಕೆ ಒಂದು ರೇಟ್ ಅಂತೇಳಿ ನಿಗದಿಪಡಿಸಿ ಅವತ್ತಿನ ದಿನವೇ ರೈತರಿಗೆ ಮೋಸ ಮಾಡಿ ಆ ಹಣನ ಡೈರೆಕ್ಟ್ ಅವ್ರ ಅಕೌಂಟಿಗೆ ಕೊಡಿಸಿ, ನೀವು ಈ ದುಡ್ಡು ತಗೊಳ್ಳದಿದ್ದಂಥ ಪಕ್ಷದಲ್ಲಿ ನೀವು ತಗೊಳ್ಳದೇ ಇದ್ರೂ ಈ ಪಾಣಿ ಆಟೋಮೆಟಿಕ್ಕಾಗಿ KIDB ಸಂಸ್ಥೆಗೆ ಹೋಗುತ್ತೆ ಅಂತೇಳಿ ಅವತ್ತೇನು ಎದುರಿಸಿ ರೈತರನ್ನ ಮೋಸ ಮಾಡಿ ಅವತ್ತು ಅವ್ರ ಪಾಣಿಗಳನ್ನು ಏನು ವಶಪಡಿಸ್ಕೊಂಡಿದ್ದೀರಿ, ಇವತ್ತು ರೈತರು ಅದೇ ಆ ವಿಷಯದಲ್ಲೇ ಪರದಾಡ್ತಿದ್ದಾರೆ. ಇವತ್ತು ನಮಗೆ ಅನ್ಯಾಯ ಆಗೈತೆ, ಆ ರೇಟ್ ಅವತ್ತೇನು ಮೋಸ ಆಗಿದೆ ಅದನ್ನು ಸರಿಪಡಿಸಿ ಕೊಡಿ ಅಂತೇಳಿ 15 ವರ್ಷದಿಂದ ಈ ಹೋರಾಟ ಚಳವಳಿ ನಡೀತಾ ಇದೆ. ಇವತ್ತಿಗಾದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ತೀವ್ರ ಮಟ್ಟದಲ್ಲಿ ನಾವು ಕುಡುತಿನಿ ಬಂದ್ ಮಾಡಿದ್ದಾಯಿತು, ಬೆಂಗಳೂರು ಚಲೋ ಆಯಿತು, ಬೆಂಗಳೂರು ಪಾದಯಾತ್ರೆ ಆಯಿತು, ಬಳ್ಳಾರಿ ಬಂದ ಆಯಿತು, ಎಲ್ಲವನ್ನೂ ಆದರೂ ಕೂಡ ಇನ್ನೂ ಸರ್ಕಾರ ಗಮನಿಸ್ತಾ ಇಲ್ಲ ಕಡೆಗೆ. ಅದಕ್ಕೋಸ್ಕರ ಇವತ್ತೇನು NH63 ಬಳ್ಳಾರಿ ಟು ಗುತ್ತಿ ಟು ಧಾರವಾಡ ರಸ್ತೆ ಏನಿದೆ ಅದನ್ನು ನಾವು ಬಂದ್ ಮಾಡಬೇಕಂತೇಳಿ ಇವತ್ತು ತೀರ್ಮಾನ ತಗೊಂಡಿದ್ರೆ ಮಾನ್ಯ ಈ ಜಿಲ್ಲಾ ಸಂಬಂಧಿಸಿದಂಥ SP ಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ನಮ್ಮನ್ನು ತಡೆದು ನಮಗೆ ಅವಕಾಶ ಕೊಡದೇನೆ, ನಮಗೆ ರಸ್ತೆ ಬಂದ್ ಮಾಡಲಿಕ್ಕೆ ಅವಕಾಶ ಕೊಡದೇನೆ ಇವತ್ತು ತಡೆದಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ DC ಸಾಹೇಬರು ಅವರ ಕಡೆ AC ಸಾಹೇಬರನ್ನ ಇವತ್ತು ಕಳಿಸಿ ಇದಕ್ಕೆ ಒಂದು ತೀರ್ಮಾನ ತಗೊಳ್ಳಲಾಗಿತ್ತು. ಅದು ಏನು ತೀರ್ಮಾನ ಅಂತಂದರೆ ಇವತ್ತು ಏನಾಗುತ್ತೆ, ಇವತ್ತು ಬಂದಂಥ ಕಾರಣ ಏನಪ್ಪ ಅಂದ್ರೆ 20ನೇ ತಾರೀಕು ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೊಸಪೇಟೆಗೆ ಬರ್ತಿದ್ದಾರೆ. ದಯವಿಟ್ಟು ನಿಮಗೆ 18ನೇ ತಾರೀಕಾಗಲಿ 19ನೇ ತಾರೀಕಾಗಲಿ ನಾವು ನಿಮ್ಮ ಕಡೆ ಮಾತಾಡಲಿಕ್ಕೆ ಎಲ್ಲ ರೈತರು ಹಾಗೂ ಸರ್ಕಾರ ಮಾತಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ಹೇಳಿದರು. ಅದಕ್ಕೋಸ್ಕರ ನಾವು ಇವತ್ತು ಚಳವಳಿಯನ್ನು ವಾಪಸ್ ತಗೊಂಡಿದ್ದೀವಿ. ಖಂಡಿತ ನಮಗೆ 17 ಅಥವಾ 18ನೇ ತಾರೀಕಿನ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡದೇ ಇದ್ದ ಪಕ್ಷದಲ್ಲಿ 19ಕ್ಕಾಗಲಿ ಅಥವಾ 18ಕ್ಕಾಗಲಿ ತಾವು ಸಾಧನೆ ಸಮಾವೇಶ ಅಂತ ಏನು ಬರ್ತಾ ಇದ್ದೀರಿ ಹೊಸಪೇಟೆಗೆ, ನಾವು ಕಪ್ಪು ಬಾವುಟ ಹಾರಿಸೋಕ್ಕೆ ನಾವೆಲ್ಲ ರೈತರು ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಮುಂದಿನ ಹೋರಾಟ ಮತ್ತೆ ರಸ್ತೆ ತಡೆ ಮಾಡಿ ಇನ್ನೂ ತೀವ್ರ ಮಟ್ಟದಲ್ಲಿ ರಾಜ್ಯಾದ್ಯಂತ ಬೆಂಕಿ ಹಚ್ಕೊಳ್ಳುವಂಥ ಸಂದರ್ಭ ಇದೆ. ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ, ಇಲ್ಲಾಂದರೆ ನಮ್ಮನ್ನು ಪ್ರಾಣವಾದರೂ ರೈತರ ಪ್ರಾಣಗಳಾದರೂ ತೆಗೆದುಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾವು 4/5/2025 ಇವತ್ತೇನು ನಾವು ರಸ್ತೆ ತಡೆನ ಹಮ್ಮಿಕೊಂಡಿದ್ದೀವಿ ನಮ್ಮ ಕುಡುತಿನಿ ಒಂದು ಪಟ್ಟಣದಲ್ಲಿ. ಏಕೆಂದರೆ ಕಳೆದ 896 ದಿನಗಳಿಂದ ನಮ್ಮಲ್ಲಿ 17,000 ಎಕರೆನ KIDB ಅವರು ವಶಪಡಿಸಿಕೊಂಡು ಮೋಸದ ಬೆಲೆಯನ್ನು ನಿಗದಿಪಡಿಸಿದ್ದು ನಮಗೆ ಸರಿಯಾದ ಭೂ ಬೆಲೆಯನ್ನು ಕೊಟ್ಟಿರಲಿಲ್ಲ. ಆದ್ದರಿಂದ
ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈ ದಿನ 30 ಲಕ್ಷ 37 ಲಕ್ಷ ಪರಿಹಾರ ಕೊಡುವಂತೆ ಆದೇಶವಿದ್ದರೂ ಕೊನೆಗೆ ಇವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಈ ಸಂಬಂಧವಾಗಿ ಸ್ಥಳೀಯ ಶಾಸಕರು, ಸಂಸದರು ಮತ್ತು ಇವರು CM ಅವರು ಕೂಡ ಹಲವಾರು ನಮ್ಮ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಇವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಮಾಡಿಕೊಡ್ತೀವಿ ಅಂತ. ಸುಪ್ರೀಂ ಕೋರ್ಟ್ ಆದೇಶ ಅನುಸಾರ ನಾವು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು, ಸುಳ್ಳು ಆಶ್ವಾಸನೆ ಕೊಟ್ಟು ಈ ದಿನವರೆಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿಲ್ಲ. ಯಾವುದೇ ಸರ್ಕಾರಗಳು ಕೂಡ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಬರೀ ಮಾತುಕತೆಗೆ ಕರ್ತಾ ಇದ್ದರೆ, ಇದುವರೆಗೆ ಬರೀ ಮಾತುಕತೆ ಕರ್ತೀವಿ ಅಂತೇಳಿ ಯಾವುದೇ ಪ್ರೊಸೀಡಿಂಗು ಕೊಟ್ಟಿಲ್ಲ. ಆದ್ದರಿಂದ ಇವತ್ತು ನಾವು ಉಗ್ರವಾದ ಒಂದು ರಸ್ತೆ ತಡೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ ಪ್ರತಿಭಟನಾ ಸ್ಥಳದಿಂದ ಬೈಪಾಸ್ ರಸ್ತೆ ತಡೆಯನ್ನು ನಾವು ಹೋದಾಗ ಇಲ್ಲಿನ ಅಧಿಕಾರಿಗಳು ಮಾನ್ಯ AC ಸಾಹೇಬರು ಮತ್ತು ಮಾನ್ಯ DSP ಸಾಹೇಬರು ಬಂದು ಅಡಿಷನಲ್ SP ಸಾಹೇಬರು ಬಂದು ತಡೆಗಟ್ಟಿ ನಿಮ್ಮ ಒಂದು ಭರವಸೆಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ 2 ದಿನ ಅಥವಾ 3 ದಿನಗಳಲ್ಲಿ ಮಾನ್ಯ ಸರ್ಕಾರದ ಜೊತೆಗೆ ಒಂದು ಮಾತನಾಡಲಿಕ್ಕೆ ನಿಮಗೆ ನಾವು ಡೇಟ್ ಫಿಕ್ಸ್ ಮಾಡಿ ನೋಟಿಸ್ ಕೊಡ್ತೀವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಏನಾದರೂ ಸುಳ್ಳಾದರೆ ನಾವು ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಸಾಧನಾ ಸಮಾವೇಶಕ್ಕೆ ಮಾನ್ಯ CM ಸಾಹೇಬರು ಬರ್ತಾ ಇದ್ದಾರೆ, ಆ ಒಂದು ಅವರೇನು ಸಾಧನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ, ಅವತ್ತಿನ ದಿನ ನಾವು ಇವರೇನಾದರೂ ನಮ್ಮ ಡೇಟ್ ಫಿಕ್ಸ್ ಮಾಡಿ ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ಅವತ್ತಿನ ದಿನ ನಾವು ಪಾದಯಾತ್ರೆ ಮುಖಾಂತರ ಮತ್ತು ಬೈಕ್ ರ್ಯಾಲಿ ಮುಖಾಂತರ ಸುಮಾರು ಸಾವಿರ ಗಟ್ಟಲೆ ಇಲ್ಲಿನ ರೈತರು ಮತ್ತು ಸಂಘಟನೆಗಳು ಎಲ್ಲ ಜನರು ಸೇರಿಕೊಂಡು ಅಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶಕ್ಕೆ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ವಿರುದ್ಧ ಕಪ್ಪು ಪಠ್ಯವನ್ನು ನಾವು ಪ್ರದರ್ಶನ ಮಾಡ್ತಿದ್ದೇವೆ. ಹಾಗೂ ಈ ಒಂದು ಹೋರಾಟವನ್ನು ನಮಗೆ ನ್ಯಾಯಯುತವಾದ ಬೇಡಿಕೆಗಳು ಹಾಗೂ ಒಂದು ಪರಿಹಾರವನ್ನು ನೀಡಿದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಸಂಘಟನೆ, ದಲಿತ ಪರ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳ ಮುಖಾಂತರ ಉಗ್ರವಾದ ಹೋರಾಟವನ್ನು ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಆಗಲೂ ವಿಧಾನಸೌಧಕ್ಕೆ ಕೂಡ ಮುಖ್ಯ ಹಾಕುವಂಥ ಕೆಲಸ ನಾವು ಮಾಡ್ತಿದ್ದೇವೆ ಅಂತ ಈ ಮೂಲಕ ಹೇಳ್ತಿದ್ದೇನೆ. ಈ ಸಂದರ್ಭದಲ್ಲಿ CPIM ಪಕ್ಷದ ರಾಜ್ಯ ಮುಖಂಡರು ಆದ ಯು ಬಸವರಾಜ್, ಪ್ರಾಂತೀಯ ರೈತ ಸಂಘದ VS ಶಿವಶಂಕರ್, ಹೋರಾಟಗಾರರು ಆದ ಸತಿಬಾಬು, ಕರ್ನಾಟಕ ರಕ್ಷಣಾ ವೇದಿಕೆ ಸಂಪತ್ ಕುಮಾರ್, ರೈತರು ಆದ ಶ್ರೀಕಾಂತ್ ಸೇರಿದಂತೆ ನೂರಾರು ಜನ ರೈತರು ಈ ರಸ್ತೆ ತಡೆ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಪೊಲೀಸ್ ಇಲಾಖೆಯ DYSP, ASP, PSY ಸೇರಿದಂತೆ ಹಲವು ಜನ ಪೊಲೀಸರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.